ಆತ್ಮೀಯರೇ, ನಾವೀಗ ಕೌಲಾಲಂಪುರದ KL ಟವರ್ ಅಂದ್ರೆ ಮಿನಾರೆ ಕೌಲಾಲಂಪುರ್ ಅಂತಾರೆ ಇದನ್ನ. KL ಟವರ್ ನ ಅಬ್ಸರ್ವೇಷನ್ ಡೆಕ್ ಅಲ್ಲಿ ಇದೀವಿ. ಇದು ಸುಮಾರು 421 ಮೀಟರ್ ಎತ್ತರದ ಒಂದು ಕಟ್ಟಡ. ನೀವು ಇದಕ್ಕಿಂತ ನಾವಿರೋದಕ್ಕಿಂತ ಇನ್ನು ನಾಲ್ಕು ಫ್ಲೋರ್ ಮೇಲೆ ಹೋಗ್ಬೋದು. ಬಟ್ ಈಗ ಈ ತರ ಮೋಡ ಕವಿದಿರೋ ವಾತಾವರಣ ಇರೋದ್ರಿಂದ ಈ ಸಿಡಿಲು ಬಡಿಯೋ ಅಪಾಯ ಇದೆ. ಯಾಕೆಂದ್ರೆ ಅದು ಓಪನ್ ಸ್ಪೇಸ್ ಇದೆ. ಅದರಿಂದ ನಾವು ಬರೀ ಅಬ್ಸರ್ವೇಷನ್ ಡೆಕ್ ಅಲ್ಲಿ ನೋಡಿ, ಬಿಲ್ಡಿಂಗ್ಸ್ ಎಲ್ಲ ಮೇಘಗಳ ಒಳಗಡೆ ಕವರ್ ಆಗಿದೆ. ನೂರಾರು ಜನ, ಇಲ್ಲಿ ಸಾವಿರಾರು ಜನ ಪ್ರತಿದಿನ ಇಲ್ಲಿ ಬಂದು ಕೌಲಾಲಂಪುರದ ಈ ನಗರವನ್ನು ವೀಕ್ಷಿಸ್ತಾರೆ. ಈ ಒಂದು ಇದರಿಂದ ಏನನ್ಬೋದು, ಬೈನಾಕ್ಯುಲರ್ಸ್ ಇರ್ಬೋದಾ, ಅದರಿಂದ ದೂರದಲ್ಲಿರೋ ಒಂದು ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿರೋ ಸಣ್ಣ ಸಣ್ಣ ವಸ್ತುಗಳನ್ನು ಕೂಡ, ಅಂದ್ರೆ ಕಾರು, ಟ್ರೈನ್, ಈ ತರದನ್ನೆಲ್ಲ ತುಂಬಾ ಕ್ಲಿಯರ್ ಆಗಿ ನೋಡ್ಬೋದು. ನೋಡಿ, ಬಹುಪಾಲು ಮಲೇಷಿಯಾದ ಕೌಲಾಲಂಪುರ್ ನಗರ ಮೋಡ ಕವಿದಿರೋ ವಾತಾವರಣ, ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿ ಕಾಣಿರೋದು. ಬಟ್ ಆಲ್ಮೋಸ್ಟ್ ಸಿಟಿ ಎಲ್ಲ ಇಲ್ಲಿಂದ ನೋಡ್ಬೋದು. 360 ಡಿಗ್ರಿ ವ್ಯೂ ಇದೆ. ಸ್ವಲ್ಪ ಆ ಕಡೆ ಹೋದ್ರೆ ಇದೇ ಕೌಲಾಲಂಪುರದ ಇನ್ನೊಂದು ಬಹಳ ಫೇಮಸ್ ಆಗಿರೋ KL ಟವರ್ ನೋಡ್ಬೋದು. ಹೈಯೆಸ್ಟ್ ಬಿಲ್ಡಿಂಗ್, ಬಹುಶಃ ಪ್ರಪಂಚದ ಅತಿ ಎತ್ತರದ 8ನೇ ಕಟ್ಟಡ, 7ನೇ ಕಟ್ಟಡನ ಇರ್ಬೋದು. ಅಲ್ಲಿ ನಮ್ಮ KL ಟವರ್ 2 ಟ್ವಿನ್ ಟವರ್ಸ್ ಇದು. 1 ಟವರ್ ಅಂದ್ರೆ 1 ಟವರ್ ಈ ಕಡೆಯಿಂದ ಕಾಣುತ್ತೆ, 2 ಟವರ್ನ ಇದು ಕಾಣ್ತಾ ಇದೆ ಗೋಪುರಗಳು. ಬಟ್ ಅದು 2 ಟವರ್ ಒಂದೇ ತರ ಕಾಣುತ್ತೆ. ಕೌಲಾಲಂಪುರ್ ನಗರ ಮಲೇಷಿಯಾದ ರಾಜಧಾನಿ. ಆ ಕಟ್ಟಡ ಸ್ಟ್ರೈಟ್ ಅಲ್ಲೆಲ್ಲೋ ನಾವು ಮಾಡಿರುವಂತ ಹೋಟೆಲ್ ಅಲ್ಲೇ ಇದೆ. ಬಹುಶಃ ಅದರ ಪಕ್ಕದಲ್ಲಿ ಇನ್ನೊಂದು ಕಾಣಿಸ್ತಾ ಇದೆಯಲ್ಲ, ಬಿಲ್ಡಿಂಗ್ಸ್ ನಮ್ದು ಹೋಟೆಲ್ ಇರುವಂತದ್ದು. ಅದು ಒಂದು ಗ್ರೌಂಡ್ ಕೂಡ ಇದೆ ಕೆಳಗಡೆ. ಗ್ರೌಂಡ್ ಏನ ಗ್ರೌಂಡ್ ಅಂತ ಆಗ್ತದೆ.